ಕಾರ್ಯಕ್ರಮ ಇತ್ತು. ಬರುವಾಗ ಇಳಕಲ್ಲು, ಲಿಂಗಸೂರು, ಕುಷ್ಟಗಿ ತಾಲೂಕು ಆಫೀಸಿಗೆ, ತಹಸೀಲ್ದಾರ್ ಆಫೀಸಿಗೆ ಹೋಗುವ ಸಲುವಾಗಿ ಬಂದೆ. ನಮ್ಮ ಬ್ಯಾಲೆಟ್ ಬಾಕ್ಸ್ ಯಾವ ಸ್ಥಿತಿಯಲ್ಲಿದ್ದಾವೆ, ಏನು ದುರಸ್ತಿ ಮಾಡುವಂಥವು ಅಥವಾ ದುರಸ್ತಿ ಮಾಡದೇ ಇರುವಂಥವು ಇದ್ದಾವೆ, ಅವುಗಳೆಲ್ಲ ನೋಡಬೇಕಾಗಿದೆ. ಯಾಕಂದರೆ ಇನ್ನೇನು ಚುನಾವಣೆ ಬರ್ತಾವಲ್ಲ, ಹೀಗಾಗಿ ಮತ್ತೆ ಕೇಳಿದೆ, ನನಗೂ ಬಂದಿದೆ, ದೂರು ಬಂದಿದೆ, ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಅದು ಬೂತ್ ಮತಗಟ್ಟೆ ನಂಬರ್ 229 ಮತ್ತು 230 ಅದೇನೋ ಅವರು ಈಗ ತಹಸೀಲ್ದಾರ್ ಅವರು ಹೇಳ್ತಾ ಇದ್ದಾರೆ, ಅವೆಲ್ಲ ಅದನ್ನು ಸರಿಪಡಿಸಿ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿಗೆ ವರದಿ DC ಮುಖಾಂತರ ವರದಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಏನೋ ಈಗ ಏನೋ ಬೆಂಗಳೂರು ಬಿಟ್ಟು ಹೊರಗಡೆ ಏನು ಪಟ್ಟಿಯನ್ನು ತಯಾರು ಮಾಡುವಂಥ ಕೆಲಸ ಕೇಂದ್ರ ಚುನಾವಣಾ ಆಯೋಗದ ಅಡಿ ಬರುವಂಥ ಮುಖ್ಯ ಚುನಾವಣಾ ಅಧಿಕಾರಿಗೆ ಸಂಬಂಧಪಟ್ಟದ್ದು. ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ದೇವೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕಾರ ಇದೆ, ನಾವು ಮತದಾರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಇಲ್ಲಿ ಅವ್ರು ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಅಲ್ಲಿ ಕೂಡ ಅಧಿಕಾರ ಕೊಟ್ಟರು. ಹೊಸ ಕಾಯ್ದೆ ಪ್ರಕಾರ, GBI ಕಾಯ್ದೆ ಪ್ರಕಾರ ನಮಗೆ ಕೊಟ್ಟರು ಅಧಿಕಾರ ಬೆಂಗಳೂರಿಗೆ. ಇಲ್ಲಿ ನಮ್ಮ ಚುನಾವಣೆ ನಾವು ಮಾಡುವಾಗ ವಿಧಾನಸಭಾ ಮತದಾರರ ಪಟ್ಟಿಯನ್ನು ನೋಡಿಕೊಂಡು ಅವಲಂಬಿಸಿ ನಾವು ಮಾಡೋದಿರುತ್ತದೆ. ಸೊ ಅದ್ರ ಬಗ್ಗೆ ನಾನು, ಯಾಕಂದರೆ ಇದನ್ನ ಸರಿಪಡಿಸುವಂಥ ಅಧಿಕಾರ ಕೇಂದ್ರ ಚುನಾವಣಾ ಆಯೋಗದ ಅಡಿ ಬರುವಂಥ ಮುಖ್ಯ ಚುನಾವಣಾ ಅಧಿಕಾರಿ ಬೆಂಗಳೂರು ಅವರಿಗೆ ಸಂಬಂಧಿಸಿದ್ದು, ಆಯ್ತಾ. ಹೀಗಾಗಿ ಅವರೆಲ್ಲ ಸರಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಇದೇನು ಇಂಟೆನ್ಷನಲಿ ಆಗಿರೋದಲ್ಲ, ಮಾಡ್ತಾ ಮಾಡ್ತಾ ಏನದು ಎಂಥದ್ದು ಮಾಡೋದು ಟೆಕ್ನಿಕಲ್ಲ ಏನದು ಆಗಿರುವಂಥದ್ದು, ಇಂಟೆನ್ಷನಲಿ ಏನು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ ಮಾಡಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂತ ವ್ಯವಹಾರ ಪ್ರಕರಣಗಳು ಇನ್ನೂ ಕಂಡು ಬಂದಲ್ಲಿ ಅಥವಾ ಹಾಗೇನಾದರೂ ಇದು ಬಂದರೆ ಅಂಥ ವ್ಯವಹಾರ ನೀವು ಮಾಡಬೇಡಿ, ಮತ್ತೆ ಅವುಗಳನ್ನು ಸರಿಪಡಿಸಿ 18 ವರ್ಷ ಆದವ್ರನ್ನ ಸೇರ್ಪಡೆ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದೀನಿ. ಅವರ ಮಾತಿನ ಮುಖಾಂತರ ನನಗೆ ಗೊತ್ತಾಯ್ತು ಇದೇನು ಇಂಟೆನ್ಷನಲಿ ಆಗಿರುವಂಥದ್ದನ್ನಲ್ಲ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದೇನೋ ಆಧಾರ್ ಕಾರ್ಡ್ನಲ್ಲಿ ಹುಟ್ಟಿದ ದಿನಾಂಕ ಕರೆಕ್ಷನ್ ಆಗಿದೆ, ಅದಷ್ಟು ಭಾಳ ಏನಾಗಿಲ್ಲ. ಇದೆ ಒಳ್ಳೆ 8-9 ಮಂದಿ ಏನೋ ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಏನಾಗಿಲ್ಲ ಅಂತ ಕಂಡು ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಸರಿಯಾಗಿ ಮಾಡ್ಕೊಂಡು ಹೋಗ್ತೇವೆ ಅಂತ ಕೂಡ ಹೇಳಿದ್ದಾರೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.